ನಮಸ್ಕಾರ. ಲೋಕ್ ದರ್ಶನ್ ಡಿಜಿಟಲ್ಗೆ ಸ್ವಾಗತ. ನಾನು ವಿದ್ಯಾ. ಬರದಿಂದ ತತ್ತರಿಸಿರುವ ಬೆಳಗಾವಿ ಜಿಲ್ಲೆಯ ಎಲ್ಲಾ ತಾಲೂಕುಗಳನ್ನು ಬರಪೀಡಿತ ಎಂದು ಘೋಷಿಸುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ಇಂದು ಬೆಳಗಾವಿಯಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಇಲ್ಲಿದೆ ಅದರ ಸಂಪೂರ್ಣ ವಿವರ. ಜೈ ಜವಾನ್, ಏನೇ ಬರಲಿ ಏನೇ ಬರಲಿ, ನಮ್ಮ ರೈತರಿಗೆ ಕಷ್ಟಗಳನ್ನು ಸ್ಪಂದಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ರೈತರ ಮಕ್ಕಳಾದಿರಿ. ಮುಖ್ಯಮಂತ್ರಿ ಇರ್ಬೋದು, ಇನ್ನುಳಿದರು ಇರ್ಬೋದು, ನೀವು ಕೂಡ ಒಬ್ಬ ರೈತರ ಮಕ್ಕಳದಿರಿ. ರೈತರ ಸಂಕಷ್ಟ ಏನಾಯ್ತು ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು. ಯಾಕಂದ್ರೆ ಬಹಳ ಕಷ್ಟದ. ಇವತ್ತು ಬೆಳೀತಾ ಇರುವಂತ ಬೆಳಿ ಬೀಜ ತಂದು ಹಾಕ್ಯಾರ, ಗೊಬ್ಬರ ತಂದು ಹಾಕ್ಯಾರ, ಬೆಳಿ ಬಂದೈತಿ, ಎಲ್ಲಿ ಅಂದ್ರೆ ನಡಮಟ ಬಂದೈತಿ. ಆದ್ರೆ ಅದಕ್ಕೆ ಮಳಿ ಇಲ್ಲ, ನೀರಿಲ್ಲ. ಆದ್ರೆ ಇವತ್ತು ಕಡದ ದನಗಳಿಗೆ ಹಾಕೋ ಪರಿಸ್ಥಿತಿ ಬಂದದ. ಅದಕ್ಕೆ ಏನಾದ್ರೂ ನೀವು ಬರ ಪರಿಹಾರ ಕೊಡ್ಲಿಲ್ಲ ಅಂತಂದ್ರೆ 1 ಎಕರೆಗೆ 50,000 ರೂಪಾಯಿ ಕೊಡ್ಬೇಕು. 1 ಎಕರೆಗೆ 50,000 ರೂಪಾಯಿ ಕೊಟ್ಟಾಗ ಮಾತ್ರ ರೈತ ಇವತ್ತೇನಾದ್ರು ಉದ್ಧಾರ ಆಗ್ಲಿಕ್ಕೆ ಸಾಧ್ಯದ, ಇಲ್ಲಾಂದ್ರೆ ಜೀವಂತ ಆಗ್ಲಿಕ್ಕೆ ಸಾಧ್ಯ ಇಲ್ಲವ. ಬಹಳ ಕಷ್ಟದೊಳಗದಾರ. ಬಹಳ ಎಚ್ಚರದಿಂದ ಸರ್ಕಾರ ನಿಮಗೆ ನಾವು ಎಚ್ಚರಿಕೆ ಕೊಡ್ತಾ ಇದೀವಿ. ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಬೆಳಗಾವಿಯಿಂದ ಎಚ್ಚರಿಕೆ ಕೊಡ್ತಾ ಇದೀವಿ. ಅದು ಯಾಕಂತಂದ್ರೆ ಇಡೀ ರಾಜ್ಯದ ತುಂಬೆಲ್ಲ ಇರುವಂತ ಎಲ್ಲಾ ರೈತರಿಗೆ ಇದ್ರ ಸದುಪಯೋಗ ಆಗ್ಬೇಕು. ಬರ ಪರಿಹಾರವನ್ನ ಘೋಷಣೆ ಮಾಡಬೇಕು. ಎಕರೆಗೆ 50,000 ರೂಪಾಯಿಯನ್ನ ನೀವು ಘೋಷಣೆ ಮಾಡ್ಬೇಕು ಅಂತೇಳಿ ತಮ್ಮಲ್ಲಿ ನಾವು ವಿನಂತಿ ಮಾಡ್ಕೊಳ್ತಾ ಇದೀವಿ. ಜೊತೆಗೆ ನಮ್ಮ ರೈತ ಕೃಷಿ ಹೆಂಗಾಗೈತೆ ಅಂದ್ರೆ ಇದಕ್ಕೆ ಮಂತ್ರಿನೇ ಇಲ್ಲ ಆಗ್ಯಾನ. ಏನ್ರಿ ಮಂತ್ರಿನ? ಯಾಕಂದ್ರೆ ಇದಕ್ಕೆ ಸಂಬಂಧಪಟ್ಟ ಮಂತ್ರಿನೇ ಇಲ್ಲ ಅಂದ್ರೆ ಯಾರನ್ನ ಕೇಳೋದೈತಿ? ಎಲ್ಲವನ್ನ ಮುಖ್ಯಮಂತ್ರಿಗಳು ನೋಡ್ಕೊಳಕ್ ಆಗೋದಿಲ್ಲ. ಬೇಗನೆ ಇದಕ್ಕೊಬ್ಬ ಮಂತ್ರಿಯನ್ನ ನೀವು ಸೂಚನೆ ಮಾಡ್ಬೇಕಂತೇಳಿ ಕೂಡ ಈಗ ನಾವು ಘೋಷಣೆ ಮಾಡ್ತಾ ಇದೀವಿ. ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ವಾಸುದೇವ ಮೇಟಿಯವರ ಬನ ಜಿಲ್ಲಾ ಅಧ್ಯಕ್ಷರು ಬಸವರಾಜ ಸ್ವಾಮಿಗಳು ಕಪ್ರಟ್ಟಿ. ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಯ ವತಿಯಿಂದ ಬೆಳಗಾವಿ ಜಿಲ್ಲೆಯ ಸಮಸ್ತ ಎಲ್ಲ ರೈತರು ಮತ್ತು ರೈತ ಮಹಿಳೆಯರು ಇವತ್ತು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತಕ್ಕಂಥದ್ದು ಏನಂತಂದರೆ, ಈಗಾಗಲೇ 2 ತಿಂಗಳು ಗತಿಸಿದರೂ ಕೂಡ ಮಳೆಯಾಗಿಲ್ಲ ಜಿಲ್ಲೆಯಲ್ಲಿ, ಮತ್ತು ರಾಜ್ಯದ 25 ಜಿಲ್ಲೆಗಳಲ್ಲಿಯೂ ಕೂಡ ಮಳೆಯಾಗ್ತಾ ಇಲ್ಲ. ಹಾಗಾಗಿ ಸರ್ಕಾರಕ್ಕೆ ನಾನು ತಮ್ಮ ಮೂಲಕ ಒತ್ತಾಯ ಮಾಡ್ತೀನಿ, ತಕ್ಷಣವೇ ಬರಗಾಲ ಅಂತೇಳಿ ಸರ್ಕಾರ ಘೋಷಣೆ ಮಾಡಬೇಕು. 1 ಎಕರೆಗೆ 50,000 ರೂಪಾಯಿದಂತೆ ಬೆಳೆ ಪರಿಹಾರ ಹಾಗೂ ಬೀಜ ಪರಿಹಾರವನ್ನು ಮತ್ತು ಗೊಬ್ಬರದ ಪರಿಹಾರವನ್ನು ಸರ್ಕಾರ ತಕ್ಷಣವೇ ವಿತರಣೆ ಮಾಡಬೇಕು. ಅದರ ಜೊತೆಗೆ ಏನಪ್ಪ ಅಂತಂದರೆ, ಬೆಳಗಾವಿ ಜಿಲ್ಲೆಯಲ್ಲಿ ಸಂಪೂರ್ಣ ನೀರಾವರಿ ಯೋಜನೆಗಳು ಕುಂಠಿತಗೊಂಡಿದ್ದೇವೆ. ಹಾಗಾಗಿ ಮೂಡಲಿಯ ಕೆಳಭಾಗದ ರೈತರಿಗೆ ಹಾಗೂ ರಾಯಬಾಗ್ ತಾಲೂಕಿನ ಕೆಳಭಾಗದ ರೈತರಿಗೆ ನೀರು ಹೋಗ್ತಾ ಇಲ್ಲ. ಚಿಕ್ಕೋಡಿ ವಿಭಾಗದ ಎಲ್ಲ ರೈತರು ಇವತ್ತಿನ ದಿನ ಸಂಕಷ್ಟವನ್ನು ಅನುಭವಿಸ್ತಕ್ಕಂಥ ಪರಿಸ್ಥಿತಿ ಇದೆ. ತಕ್ಷಣವೇ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾಡಳಿತ ಎರಡೂ ಸೇರಿ ಚಿಕ್ಕೋಡಿ ವಿಭಾಗದಲ್ಲಿ ಮೀಟಿಂಗನ್ನು ಮಾಡಬೇಕು. ಅಲ್ಲಿ ಬರ್ತಕ್ಕಂಥ ಎಲ್ಲ ರೈತರ ತೊಂದರೆಯನ್ನು ಅಲ್ಲೇ ಪರಿಹರಿಸಬೇಕು. ಅದರ ಜೊತೆಗೆ ಸರ್ಕಾರಕ್ಕೆ ಜಿಲ್ಲಾಡಳಿತ ತಕ್ಷಣವೇ ಮೀಟಿಂಗ್ ಮಾಡಬೇಕು. ಈಗಾಗಲೇ ರಾಜ್ಯದಲ್ಲಿ ಕೃಷಿ ಮಂತ್ರಿ ಇಲ್ಲದಂಥ ಪರಿಸ್ಥಿತಿಯಾಗಿ ಹೋಗಿದೆ. ಸುಮಾರು 2 ತಿಂಗಳ ಕಾಲ ರೈತರು ಮತ್ತು ರೈತರ ಎಲ್ಲ ಏನು ನಮಗೆ ಬರ್ತಕ್ಕಂಥ ಸೌಲಭ್ಯಗಳಿದ್ದು ಅವು ಸಂಪೂರ್ಣವಾಗಿ ಬರ್ತಾ ಇಲ್ಲ. ತಕ್ಷಣವೇ ಮುಖ್ಯಮಂತ್ರಿಗಳು ಎಚ್ಚೆತ್ತುಕೊಂಡು ಉಪಮುಖ್ಯಮಂತ್ರಿಗಳು ಮತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಜೊತೆಗೆ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಬೆಳೆ ಪರಿಹಾರ ಮತ್ತು 1 ಎಕರೆಗೆ 50,000 ರೂಪಾಯಿದಂತೆ ತಕ್ಷಣವೇ ಬಿಡುಗಡೆ ಮಾಡಬೇಕು ಅಂತೇಳಿ ತಮ್ಮ ಮೂಲಕ ನಾನು ಒತ್ತಾಯವನ್ನು ಮಾಡ್ತೇನೆ. ವಾಸುದೇವ ಮೇಟಿ, ರಾಜ್ಯಾಧ್ಯಕ್ಷರು, ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ, ಬೆಂಗಳೂರು. ಬೇಡಿಕೆಗಳನ್ನು ಈಡೇರಿಸದಿದ್ದರೆ ಉಗ್ರ ಹೋರಾಟ ನಡೆಸುವುದಾಗಿ ಪ್ರತಿಭಟನಾಕಾರರು ಎಚ್ಚರಿಕೆ ನೀಡಿದ್ದಾರೆ. ಇಂತಹ ಸುದ್ದಿಗಳಿಗಾಗಿ ಲೋಕ್ ದರ್ಶನ್ ಡಿಜಿಟಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.